ಹಾಯ್ ಫ್ರೆಂಡ್ಸ್, ಇಲ್ಲಿ ನೋಡಿ, ಇವತ್ತು ನಾನು ನಿಮಗೆ ಹೂಗಳು ತೋರಿಸ್ತಾ ಇಲ್ಲ, ಇದರ ಹೂಗಳ ಜೊತೆಗೆ ಕ್ರಿಯೇಟಿವಿಟಿ ತೋರಿಸ್ತಾ ಇದ್ದೀನಿ. ಇವತ್ತು ಆ ಕಲ್ಪನೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಎಲ್ಲ ವೇಸ್ಟ್ ಮಟೀರಿಯಲ್ಸ್ ಯೂಸ್ ಮಾಡಿದ್ದಾರೆ ಫ್ರೆಂಡ್ಸ್. ವೇಸ್ಟ್ ಟಯರು, ಆಮೇಲೆ ಇಲ್ಲಿ ವುಡ್ ಪೀಸಸ್ಸು ನೋಡಿ ಎಷ್ಟು ಚೆನ್ನಾಗಿ ಪೇಂಟ್ ಮಾಡಿದ್ದಾರೆ. ಆ ವುಡ್ ಪೀಸಸ್ಗೆ, ಆ ಪೇಂಟಿಗೆ ಜೀವ ಬಂದಿರೋ ಹಾಗೆ ತೋರಿಸಿದ್ದಾರೆ. ನೋಡಿ, ಇಲ್ಲಿ ಬಾಗಿಲು ಥರ ತೋರಿಸಿದ್ದಾರೆ. ತುಂಬ ಚೆನ್ನಾಗಿ ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ, ಪೇಂಟ್ ಮಾಡಿದ್ದಾರೆ. ಈ ವುಡ್ ಪೀಸಸ್ಗೆ ಪೇಂಟ್ ಮಾಡಿ ಒಂಥರ ಕಾಂಪೌಂಡ್ ಟೈಪ್ ಹಾಕಿದ್ದಾರೆ. ಇಲ್ಲಿ ಸಖತ್ತಾಗಿ ಯೂಸ್ ಮಾಡ್ಕೊಂಡಿದ್ದಾರೆ ಮಾತ್ರ. ಇಲ್ಲಿ ವೇಸ್ಟ್ ಮಟೀರಿಯಲ್ಸ್ ಎಲ್ಲ ಹೇಗೆ ತೋರಿಸಿದ್ದಾರೆ ಅಂದರೆ ವಾವ್ ಅನ್ನೋ ರೀತಿಯಲ್ಲಿ ತೋರಿಸಿದ್ದಾರೆ. ಇಲ್ಲಿ ನೋಡಿ, ಒಂದು ಹನಿಬಿ ಮಾಡಿದ್ದಾರೆ. ಅದು ನಿಜವಾಗ್ಲೂ ಹಾರಾಡ್ತಾ ಇದೆಯಾ ಅನ್ನೋ ಹಾಗೆ ಇದೆ ಅದು. ಹಾಗೆ ಮುಂದೆ ಬಂದರೆ ಇಲ್ಲಿ ವೇಸ್ಟ್ ಬಾಟಲ್ಸ್ನ ಯೂಸ್ ಮಾಡಿದ್ದಾರೆ. ಬಿಸ್ಲರಿ ಬಾಟಲ್ಸ್ ಯೂಸ್ ಮಾಡಿದ್ದಾರೆ. ಸೊ ವೇಸ್ಟ್ ಬಾಟಲ್ಸ್, ಬಿಸ್ಲರಿ ಬಾಟಲ್ಸ್ ಕೂಡ, ಪ್ಲಾಸ್ಟಿಕ್ ವೇಸ್ಟ್ ಕೂಡ ನಾವು ಹೇಗೆ ಕ್ರಿಯೇಟಿವ್ ಆಗಿ ಯೂಸ್ ಮಾಡ್ಕೋಬೋದು ಅನ್ನೋದನ್ನು ತೋರಿಸಿದ್ದಾರೆ ಇಲ್ಲಿ. ಈ ಕ್ರಿಯೇಟಿವಿಟಿ ನಮಗೊಂದು ಒಳ್ಳೆ ಎಕ್ಸಾಂಪಲ್ ಕೊಡ್ತಾ ಇದೆ, ಒಂದು ಒಳ್ಳೆ ಪಾಠ ಕೊಡ್ತಾ ಇದೆ. ಏನಂದರೆ ರೀಯೂಸ್ ಹೇಗೆ ಮಾಡ್ಕೋಬೋದು, ರೆಡ್ಯೂಸ್ ಹೇಗೆ ಮಾಡ್ಬೋದು, ರೀಥಿಂಕ್ ಏನು ಮಾಡ್ಬೋದು ಅಂತ. ಫ್ರೆಂಡ್ಸ್, ನಿಮ್ಗೆ ಯಾವುದು ಕ್ರಿಯೇಟಿವಿಟಿ ಇಷ್ಟ ಆಯಿತು ಅಂತ ಜಸ್ಟ್ ಕಾಮೆಂಟ್ ಮಾಡಿ. ಐದರ್ ಬಾಟಲ್ಸ್ದು ಇಷ್ಟ ಆಯಿತಾ, ಅಥವಾ ವುಡ್ ಆರ್ಟ್ ಇಷ್ಟ ಆಯಿತಾ, ಅಥವಾ ಟಯರ್ಸ್ಗಳದ್ದು ಇಷ್ಟ ಆಯಿತಾ, ಯಾವುದು ನಿಮ್ಗೆ ಇಷ್ಟ ಆಯಿತು ಅಂತ ಕಾಮೆಂಟ್ ಮಾಡಿ. ಫ್ರೆಂಡ್ಸ್, ಲಾಲ್ಬಾಗ್ ಅಂದರೆ ಇದು ಜಸ್ಟ್ ಗಾರ್ಡನ್ ಒಂದೇ ಅಲ್ಲ. ಇದು ಹೇಗಂದರೆ ಮೈಂಡ್ ರಿಲ್ಯಾಕ್ಸ್ ಆಗಲಿಕ್ಕೆ ಒಂದು ಒಳ್ಳೆ ಪ್ಲೇಸ್ ಇದು. ಈ ಲಾಲ್ಬಾಗಲ್ಲಿ ಹೇಗೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂದರೆ, ಇಲ್ಲಿ ಸ್ಲೋ ಆಗಿ ನಡ್ಕೊಂಡು ಆ ಬರ್ಡ್ಸ್ಗಳ ಚಿರಿಪಿರಿ ಸೌಂಡ್ ಕೇಳಿಕೊಂಡು, ಆ ಫ್ರೆಶ್ ಏರ್ನ ಇನ್ಹೇಲ್ ಮಾಡಿಕೊಂಡು ನಡೀತಾ ಹೋದರೆ ಅದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಮನಸ್ಸು ಸಖತ್ ಖುಷಿ ಆಗುತ್ತೆ. ನನಗಂತೂ ತುಂಬ ಇಷ್ಟ ಈ ಲಾಲ್ಬಾಗ್. ಎಸ್ ಫ್ರೆಂಡ್ಸ್, ಲಾಲ್ಬಾಗ್ ಬಂದರೆ ವಾಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಕೀಪ್ ಯುವರ್ ಸೆಲ್ಫ್ ಹ್ಯಾಪಿ, ಕೂಲ್ ಆ್ಯಂಡ್ ಕಾಮ್ ಆ್ಯಂಡ್ ರಿಲ್ಯಾಕ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್. ಬಾಯ್.